ನಮ್ಮ ಜೀವನ ಏನನ್ ಹೇಳುತ್ತೋ ಏನನ್ ಸಾರುತ್ತೋ ಅದು ಎಲ್ಲವೂ ಕಾಲದ ನಿರ್ಣಯ. ಕಾಲ ನಮ್ಮ ಗುರಿಗೆ, ನಾವು ಏರಬಲ್ಲ ಗರಿಗೆ ಸದಾ ನಮಗೆ ಸಾಥ್ ನೀಡ್ತಾ ಬರುತ್ತೆ. ಹಾರ್ಟ್ ಆಫ್ ಕರ್ನಾಟಕ ಅಂತಾನೆ ಕರೆಸಿಕೊಳ್ಳೋ ನಮ್ಮ ಹೆಮ್ಮೆಯ ಜಿಲ್ಲೆ ದಾವಣಗೆರೆ. ನಾವು ಬದುಕೋದಕ್ಕೆ, ಜೀವನ ಮಾಡಲು ಇದ್ದದ್ದು ದನ ಕೂಡುವ ಕೊಟ್ಟಿಗೆ ಮನೆ. ಗೌರ್ಮೆಂಟ್ ಕೆಲ್ಸನೇ ಬೇಕು ಅಂತ ಹೋಗಿ ಸೇರ್ಕೊಂಡವ್ರೆ. ಊರವ್ರಿಗೆಲ್ಲ ಅಕ್ಕಿ ಕೊಡ್ತಾರೆ, ಮನೆಗೊಂದ್ ಮೂಟೆ ಅಕ್ಕಿ ತರಲ್ಲ. ತುಂಬಾ ಸ್ವಾಭಿಮಾನಿ ಕಣೋ ನಿಮ್ಮಪ್ಪ. ಓದೋ ವಿಷಯದಲ್ಲಿ ಆಸಕ್ತಿ ತುಂಬಾನೇ ಇತ್ತು. ಆ ಆಸಕ್ತಿಗೆ ಕಾರಣ ಜೀವನದಲ್ಲಿ ಏನಾದ್ರೂ ಮಾಡ್ಬೇಕೆಂಬ ಹಠ. ಅಮ್ಮ, ನಾ ಪಾಸ್ ಆದೆ. ಹಾಗಾದ್ರೆ ನೀನು ಚೆನ್ನಾಗ್ ಓದಿ ಸರ್ಕಾರಿ ನೌಕರಿ ತಗೋ. ಸರ್ಕಾರಿ ನೌಕರಿ ತಗೊಂಡ್ರೆ ನಮ್ಮನೆ ಅಷ್ಟೇ ಚೆನ್ನಾಗಿರುತ್ತಲ್ಲಮ್ಮ. ಆದ್ರೆ ನಮ್ ತರ ಎಷ್ಟೊಂದ್ ಜನ ಇದಾರಲ್ಲಮ್ಮ, ಅವ್ರನ್ನೆಲ್ಲ ಚೆನ್ನಾಗಿರಂಗ್ ಮಾಡ್ತೀನಮ್ಮ. ಒಬ್ಬ ವಿದ್ಯಾರ್ಥಿ ಸೃಷ್ಟಿಯಾದ್ರೆ ಸಾಕು, ಒಂದಷ್ಟು ಜ್ಞಾನದ ವಹಿವಾಟಾಗುತ್ತೆ ಅಂತ ನಮ್ಮ ಗುರುಗಳು, ನಮ್ಮ ತಂದೆ ಹಾಗೂ ನಾನು ಓದಿದ ಹಲವಾರು ಪುಸ್ತಕಗಳು ನನಗೆ ತಿಳುವಳಿಕೆ ನೀಡಿತು. ಪ್ರಯತ್ನ ಮಾಡೋದು, ಬೀಳೋದು, ಮತ್ತೆ ಹೆಂಗೆ ಪುಟಿದೆದ್ದು ಜೀವನದಲ್ಲಿ ಮುಂದುವರಿಬೇಕು ಅನ್ನೋದು ನಾನು ಕಲಿತೆ. ವಿನಯ್ ಫೋನ್ ಮಾಡಿದ್ನಾ? ಬೆಳಿಗ್ಗೆ ಮಾಡಿದ್ದ. BSc ಮಾಡ್ಬೇಕು ಅಂತ ಹೇಳ್ತಿದ್ದ. ಸರಿ. ಆ ಟೈಮಲ್ಲಿ ಸೈಂಟಿಸ್ಟ್ ಆಗೋ ಒಂದು ಆಸೆ ಇತ್ತು. ಹಾಗಾಗಿ BSc ಜೆನೆಟಿಕ್ಸ್ನ ಅದಕ್ಕೂ ಕೂಡ ದುಡ್ಡಿರಲಿಲ್ಲ. ಅಲ್ರಿ, ಎಲ್ರೂ BE MBBS ಮಾಡೋಕೋ ಅಥವಾ ಫಾರಿನ್ ಯೂನಿವರ್ಸಿಟಿಲಿ ಡಿಗ್ರಿ ಮಾಡೋಕೋ ಲೋನ್ ಬೇಕು ಅಂತ ಬಂದ್ರೆ ನೀವು BSc ಮಾಡೋಕ್ ಲೋನ್ ಕೇಳ್ತಾ ಇದ್ದೀರಾ? ಅದು ಪೂರಕವಾದ ವಾತಾವರಣ ಇರಲಿಲ್ಲ. ಇಂಟೆಲೆಕ್ಚುಯಲಿ ಸ್ಟಿಮ್ಯುಲೇಟಿಂಗ್ ಅಂತ ಹೇಳ್ಬೋದು. ನನಗಿನ್ನೂ ಹೆಚ್ಚಿನದಾಗಿ ರಿಸರ್ಚ್ ಮಾಡಬೇಕು, ಓದಬೇಕು ಅನ್ನೋ ಒಂದು ಆಸೆ ಇತ್ತು. ಸೊ ಇಂಥ ಒಂದು ವಾತಾವರಣದಲ್ಲಿ ಇದ್ದರೆ ಮುಂದೆ ನನ್ನ ಭವಿಷ್ಯ ಹೇಗೆ ಅನ್ನೋ ಒಂದು ಭಯ ಶುರುವಾಯಿತು. ಆ ಭಯದಲ್ಲಿ ಬದುಕೋದಕ್ಕಿಂತ ಸ್ವತಂತ್ರವಾಗಿ ಇರೋಣ ಅಂತಂದು ನನ್ನ MSc ಎಜುಕೇಷನ್ನ ಅರ್ಧಕ್ಕೆ ಕುಂಠಿತಗೊಳಿಸಿ ನನ್ನ ಮನೆಗೆ ಬಂದ್ಬಿಟ್ಟೆ. ಮಾಸ್ಟರ್ಸ್ನ ಡಿಸ್ಕಂಟಿನ್ಯೂ ಮಾಡಿ ಬೇರೆ ದೊಡ್ಡ ಹುದ್ದೆಗೆ ಪ್ರಯತ್ನ ಪಡೋದು ತಪ್ಪೇನಿಲ್ಲ. ನೀನ್ ಸ್ವಲ್ಪ ಮೈ ಮರೆತರೂ ವಾಪಸ್ ಬರ್ದೇ ಇರೋಂಥ ಅಮೂಲ್ಯವಾದ ಸಮಯನ ತಿಂದಾಕ್ಬಿಡುತ್ತೆ. IAS ಮಾಡಬೇಕು ಅನ್ನೋದು ನನ್ನ ಜೀವನದ ಬಹುದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗಿತ್ತು. ಅದು ಒಂದೇ ಅಟೆಂಪ್ಟಲ್ಲಿ ಮಾಡುವಂಥ ಎಕ್ಸಾಮ್ ಆಗಿರಲಿಲ್ಲ. 2 ಮಾರ್ಕ್ಸಿಂದ ನನ್ನ ರ್ಯಾಂಕ್ ಮಿಸ್ ಆಯಿತು. ಇವತ್ತು SSLC ಫೇಲ್ ಆದರೆ ಮಕ್ಕಳು ಸೂಸೈಡ್ ಮಾಡ್ಕೊತಾರೆ. ಸಾವು ಯಾವುದಕ್ಕೂ ಸೊಲ್ಯೂಷನ್ ಅಲ್ಲ. ನನ್ನ ಮಗ ಬಂದು ಅಪ್ಪ ನಾನು PDO ಪಾಸ್ ಮಾಡಿದ್ದೀನಿ ಅಂತ ಹೇಳಿದಾಗ ನಾನೇನು ಮಾತಾಡಕ್ಕಾಗದೆ ಹಾಗೆ ಬಂದ್ಬಿಟ್ಟೆ. ಅಯ್ಯೋ, ನಿಮ್ಮ ಗರಿ ತುಂಬಾ ಸ್ವಾಭಿಮಾನಿ. ಅಪ್ಪ ಅಮ್ಮನ್ಗೆ ಹೊರೆ ಆಗದೆ ತನ್ಗೇನ್ ಬೇಕೋ ಅದನ್ನ ಪಡ್ಕೊಂಡು ತನ್ ಗುರಿ ಕಡೆ ಹೋಗ್ತಾ ಇದ್ದಾನೆ. ರೇಣುಕಾ, ಈಗಿದೆ ನೋಡ ಒಂದು ಲಕ್ಸುರಿ ಲೈಫ್. PDO ಆಫೀಸರ್ ನನ್ನ ಮಗ ಅಂತ ಹೇಳ್ಕೊಳ್ಳೋದಿಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಅವನು ಹಠವಾದಿ ಕಣೆ, ಛಲವಾದಿ. ಅವನು ಇನ್ನೂ ಎತ್ತರಕ್ಕೆ ಬೆಳಿತಾನೆ. ನನ್ನ ಮಗ ಎತ್ತರಕ್ಕೆ ಬೆಳಿತಾನೆ.